ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ ಹಾಗೂ ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ, 9 ದಿನಗಳವರೆಗೆ ನಾವು ದುರ್ಗಾದೇವಿಯನ್ನು ನವರಾತ್ರಿಯಲ್ಲಿ ಎಷ್ಟು ವಿಶೇಷವಾಗಿ ಪೂಜೆ ಮಾಡುತ್ತೇವೆಯೋ ಅಷ್ಟೇ ವಿಶೇಷವಾಗಿ ಬನ್ನಿ ಮರದ ಪೂಜೆಯನ್ನು ಕೂಡ ಮಾಡುತ್ತೇವೆ. ಹಾಗೆ ನಮ್ಮ ನವರಾತ್ರಿಯು 10 ದಿನಗಳ ಕಾಲದವರೆಗೆ ನಡೆಯುತ್ತದೆ. ಅಂದರೆ 9 ದಿನಗಳ ಕಾಲದವರೆಗೆ ನವರಾತ್ರಿ ನಡೆದು ಕೊನೆಯ ದಿನ ವಿಜಯದಶಮಿಯೊಂದಿಗೆ ಮುಕ್ತಾಯವಾಗುತ್ತದೆ. ಈ 9 ದಿನಗಳ ಕಾಲ ನಾವು ಬನ್ನಿ ವ್ರತದ ಪೂಜೆಯನ್ನು ಕೂಡ ಮಾಡುತ್ತೇವೆ. ಹಾಗಾಗಿ ಈ ಬನ್ನಿ ವ್ರತದ ಪೂಜಾ ತಯಾರಿ ಹೇಗಿರಬೇಕು ಎಂಬುದರ ಬಗ್ಗೆ ಒಂದು ಚಿಕ್ಕ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ಮೊದಲನೆಯದಾಗಿ ನಾವು ಬನ್ನಿ ಮರದ ಪೂಜೆಯನ್ನು ಎಷ್ಟು ದಿನಗಳವರೆಗೆ ಮಾಡಬೇಕು ಎಂದುಕೊಂಡಿದ್ದೇವೆ ಎಂದು ನಿರ್ಧಾರವನ್ನು ಮಾಡಿಕೊಳ್ಳಬೇಕು. ಹಾಗೆ ಕೆಲವೊಬ್ಬರ ಮನೆಯಲ್ಲಿ ನವಮಿ ದಿನದಂದು ಅಂದರೆ ಮಹಾನವಮಿಯಂದು 9 ದಿನಕ್ಕೆ ಮುಕ್ತಾಯ ಮಾಡುತ್ತಾರೆ. ಹಾಗೆ ಕೆಲವೊಬ್ಬರು ವಿಜಯದಶಮಿಯಂದು 10 ದಿನಕ್ಕೆ ಮುಕ್ತಾಯವನ್ನು ಮಾಡುತ್ತಾರೆ. ನಾವು ಯಾವ ದಿನ ಪೂಜೆಯನ್ನು ಮುಕ್ತಾಯ ಮಾಡಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಂಡು ಪೂಜೆಯನ್ನು ಪ್ರಾರಂಭ ಮಾಡಬೇಕು. ಬನ್ನಿ ಮರದ ಪೂಜಾ ತಯಾರಿಗಾಗಿ ಹಿಂದಿನ ದಿನ ರಾತ್ರಿಯೇ ಒಂದು ತಟ್ಟೆಯಲ್ಲಿ ನಾವು ಎಲ್ಲ ವಸ್ತುಗಳನ್ನು ಕೂಡ ಇಟ್ಟುಕೊಳ್ಳಬಹುದು. ಮೊದಲನೇದಾಗಿ ಬನ್ನಿ ಮರಕ್ಕೆ ಹೋದ ತಕ್ಷಣ ನಾವು ನೀರನ್ನು ಸಿಮುಕಿಸಿ ನಮ್ಮ ಕೈಯಿಂದ ಒರೆಸಿ ನಂತರ ಅರಿಶಿನ ಕುಂಕುಮವನ್ನು ಏರಿಸಬೇಕು. ಅದಕ್ಕಾಗಿ ಮೊದಲು ನಾವು ನೀರನ್ನು ತೆಗೆದುಕೊಳ್ಳಬೇಕು. ಕುಂಕುಮ, ಅರಿಶಿನ, ದೇವರಿಗೆ ಮುಡಿಸಲು ಹೂವು, ಹಾಗೆ ಹಂಗನೂಲು ಮತ್ತು ಗೆಜ್ಜೆ ವಸ್ತ್ರ, ಕರ್ಪೂರ, ಊದಬತ್ತಿ ಮತ್ತು ಕಡ್ಡಿ ಪೆಟ್ಟಿಗೆ. ಬನ್ನಿ ಮರಕ್ಕೆ ಕಟ್ಟಲು ಒಂದು ಕಂಕಣ ಹಾಗೂ ನಮ್ಮ ಕೈಗೆ ಕಟ್ಟಿಕೊಳ್ಳಲು ಒಂದು ಕಂಕಣ, 2 ಕಂಕಣವನ್ನು ರೆಡಿ ಮಾಡಿಕೊಳ್ಳಬೇಕು. ದೇವರಿಗೆ ಮತ್ತು ನಮಗೆ ಮತ್ತು ಅಲ್ಲಿ ಬಂದಂತಹ ಮುತ್ತೈದರಿಗೆ ಹಂಗನೂಲನ್ನು ಹಾಕಲು ಕೂಡ ಒಂದು ಬಿಳಿ ದಾರವನ್ನು ಇಟ್ಟುಕೊಳ್ಳಬೇಕು. ದೇವರಿಗೆ ಉಡಿಯನ್ನು ತುಂಬಲು 2 ಎಲೆ ಅಡಕೆ, 2 ಬಾಳೆಹಣ್ಣು, ಇಲ್ಲವಾದಲ್ಲಿ ಉತ್ತುತ್ತಿ ಹಣ್ಣನ್ನು ಇಟ್ಟುಕೊಳ್ಳಬೇಕು. ಸಾಧ್ಯವಾದರೆ ಮೊದಲನೇ ದಿನ ಯಾವುದಾದರೂ ಒಂದು ಸಿಹಿ ಪದಾರ್ಥವನ್ನು ನೈವೇದ್ಯವನ್ನಾಗಿ ತೆಗೆದುಕೊಂಡು ಹೋಗಿ. ಇಲ್ಲವಾದಲ್ಲಿ ಪುಟಾಣಿ, ಸಕ್ಕರೆ, ಎಳ್ಳನ್ನು ಮಿಶ್ರಿತ ಮಾಡಿ ದೇವರಿಗೆ ಅರ್ಪಿಸಬಹುದು. ಜೊತೆಗೆ ಪೂಜೆಯ ಪ್ರಾರಂಭದಲ್ಲಿ ಕೆಲವೊಬ್ಬರು ಕಾಯನ್ನು ಒಡೆದು ಪೂಜೆಯನ್ನು ಆರಂಭಿಸುತ್ತಾರೆ. ಮತ್ತು ಕೆಲವರು ಪೂಜೆಯೆಲ್ಲ ಮುಗಿದ ನಂತರ ಅಂದರೆ ಕೊನೆಯ ದಿನದಂದು ತೆಂಗಿನಕಾಯಿಯನ್ನು ಒಡೆದು ಪೂಜೆಯನ್ನು ಸಮಾಪ್ತಿ ಮಾಡಬಹುದು. ಹಾಗೆಯೇ 2 ದೀಪಗಳ ಸಿದ್ಧತೆಯನ್ನು ಮಾಡಿಟ್ಟುಕೊಳ್ಳಿ. ಒಂದು ದೀಪವನ್ನು ಬನ್ನಿ ಮರದ ಹತ್ತಿರ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಬತ್ತಿಯನ್ನು ಹಚ್ಚಿ ಪ್ರತಿನಿತ್ಯ ಪೂಜೆಗೆ ಹೋದಾಗ ದೇವರ ಮುಂದೆ ದೀಪವನ್ನು ಹಚ್ಚಿ, ಇನ್ನೊಂದು ದೀಪವನ್ನು ಅಲ್ಲಿಂದನೇ ಹಚ್ಚಿಕೊಂಡು ಬಂದು ನಮ್ಮ ಮನೆ ತುಳಸಿ ಕಟ್ಟೆಯಲ್ಲಿ ಇಟ್ಟು ತುಳಸಿಗೂ ಕೂಡ ಪ್ರದಕ್ಷಿಣೆಯನ್ನು ಹಾಕಿ ಪೂಜೆಯನ್ನು ಮಾಡಿ. ಬನ್ನಿ ಮರ ಪೂಜೆ ಮಾಡಿದಷ್ಟೇ ವಿಶೇಷ ಪೂಜಾ ಫಲ ನಮಗೂ ಇಲ್ಲೂ ಕೂಡ ಸಿಗುತ್ತದೆ. ಹಾಗೆಯೇ ಪೂಜೆಗೆ ಬಂದಿರುವಂತಹ ಎಲ್ಲ ಗೃಹಿಣಿಯರಿಗೂ ಅರಿಶಿನ, ಕುಂಕುಮ, ಹೂವು, ಸಾಧ್ಯವಾದರೆ ಉಡಿಯನ್ನು ಕೊಡಿ. ದಿನನಿತ್ಯವೂ ಕುಂಕುಮ ಅರಿಶಿನವನ್ನು ಹಚ್ಚುವುದನ್ನು ಮರೆಯಬೇಡಿ. ಕೊನೆಯ ದಿನ ವಿಶೇಷವಾಗಿ ನಾವು ಬನ್ನಿ ಮಾತೆಗೆ ಉಡಿಯನ್ನು ತುಂಬಬೇಕು. ಉಡಿಗಾಗಿ ಒಂದು ಬ್ಲೌಸ್ ಪೀಸ್, ಅಕ್ಕಿ, ಕೊಬ್ಬರಿ ಬಟ್ಲು, ಅಡಿಕೆ ಎಲೆ, ಬಾಳೆಹಣ್ಣು, ದೇವರಿಗೆ 5 ಬಳೆಗಳನ್ನು ಕೂಡ ಅರ್ಪಿಸಬೇಕು. ಬಳೆಗಳನ್ನು ಒಂದು ದಾರಕ್ಕೆ ಕಟ್ಟಿ ಮರಕ್ಕೆ ಕಟ್ಟಿ ಉಡಿಯಲ್ಲಿ ಇಡುವುದರಿಂದ ಉಡಿ ಬೆದ್ದರೆ ಅಥವಾ ಏನಾದರೂ ಆದರೆ ಬಳೆಗಳು ಒಡೆದು ಹೋಗುತ್ತದೆ. ಹಾಗೆ ನಾವು ಬನ್ನಿ ಮರಕ್ಕೆ ಹಸಿರು ಬಣ್ಣದ ಸೀರೆಯನ್ನು ಕೂಡ ಉಡಿಸಬಹುದು. ನಮ್ಮ ಮನದ ಕೋರಿಕೆ ಈಡೇರಿಕೆಗಾಗಿ 5, 9 ಅಥವಾ 21 ಸುತ್ತು ಪ್ರದಕ್ಷಿಣೆಯನ್ನು ಮಾಡಬೇಕು. ಕೊನೆಯ ದಿನ ಬನ್ನಿ ಮರಕ್ಕೆ ಆರತಿಯನ್ನು ಮಾಡಲು ಕಳಶವನ್ನು ಕೂಡ ತೆಗೆದುಕೊಂಡು ಹೋಗಿ. ಜೊತೆಗೆ ಮರೆಯದೆ ಈ ಶ್ಲೋಕವನ್ನು ಹೇಳಬೇಕು. ಶಮಿ ಶಮಯತೆ ಪಾಪಂ ಶಮಿ ಶತ್ರು ವಿನಾಶಿನಿ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ ಕರಿಷ್ಯಮಾಣ ಯಾತ್ರಾಯ ಯಥಾಕಾಲಂ ಸುಖಂ ಮಯ ತತ್ರ ನಿರ್ವಿಘ್ನ ಕರ್ತೃತ್ವಂ ಭವ ಶ್ರೀರಾಮ ಪೂಜಿತ. ಈ ರೀತಿಯಾಗಿ ವಸ್ತುಗಳನ್ನು ನಾವು ರಾತ್ರಿಯೇ ಒಂದು ತಟ್ಟೆಯಲ್ಲಿ ರೆಡಿ ಮಾಡಿಟ್ಟುಕೊಂಡರೆ ಬೆಳಗ್ಗೆ ಎದ್ದ ತಕ್ಷಣ ಮನೆ ದೇವರ ಪೂಜೆಯನ್ನು ಮುಗಿಸಿಕೊಂಡು ಬೇಗನೆ ಹೋಗಿ ಬನ್ನಿ ಮರದ ಪೂಜೆಯನ್ನು ಮಾಡಿಕೊಂಡು ಬರಬಹುದು. ಬನ್ನಿ ಮರದ ಪೂಜೆಯನ್ನು ಬೆಳಕಾಗುವುದರ ಒಳಗೆ ನಸುಕಿನ ಜಾವದಲ್ಲೇ ಮಾಡುವುದು ತುಂಬ ಶ್ರೇಷ್ಠವಾದದ್ದು. ಧನ್ಯವಾದಗಳು.